ಎಲ್ಲರಿಗೂ ನಮಸ್ಕಾರ. ನಮ್ಮ ವಾಹಿನಿಯಲ್ಲಿ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಶ್ರೀಮದ್ ಭಾಗವತ ಪುರಾಣದ ಬಗ್ಗೆ ಮಾತನಾಡಿದ್ದೆವು. ಅಲ್ಲಿ ಪರೀಕ್ಷಿತ ರಾಜನ ಬಗ್ಗೆ ಪ್ರಸ್ತಾಪ ಬಂದಿತ್ತು. ಪರೀಕ್ಷಿತ ರಾಜನ ಬಗ್ಗೆ ನಮಗೆ ಪೂರ್ತಿಯಾಗಿ ವಿವರವನ್ನು ತಿಳ್ಕೊಳ್ಬೇಕು, ಅವನಿಗೆ ಯಾಕಾಗಿ ಶಾಪ ಬಂತು, ಇದೆಲ್ಲವನ್ನೂ ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಪರೀಕ್ಷಿತ ರಾಜನ ಬಗ್ಗೆ ವಿವರವನ್ನು ತಿಳಿಸಿಕೊಡಿ ಅಂತ ಅನೇಕರು ಕೇಳಿಕೊಂಡ್ರಿ. ಹಾಗಾಗಿ ಇವತ್ತು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಪರೀಕ್ಷಿತ ರಾಜ ಯಾರು, ಅವನ ವೈಶಿಷ್ಟ್ಯಗಳೇನು, ಅವನಿಗೆ ಯಾಕಾಗಿ ಶಾಪ ಬಂತು, ಅವನು ಎಂಥ ರಾಜ, ಅವನ ಸಂಪೂರ್ಣ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಪರೀಕ್ಷಿತ ರಾಜ ಮಧ್ಯಮ ಪಾಂಡವನಾದಂತಹ ಅರ್ಜುನನ ಮಗನಾದ ಅಭಿಮನ್ಯುವಿನ ಮಗ ಈ ಪರೀಕ್ಷಿತ ರಾಜ. ಕುರುಕ್ಷೇತ್ರದ ಯುದ್ಧ ಮುಗಿದಿದೆ, ಮಹಾಭಾರತದ್ದು ಸಂಪೂರ್ಣ ಯುದ್ಧ ಅಂತ್ಯ ಆದ ಮೇಲೆ ಭಗವಂತ ಹಸ್ತಿನಾವತಿಯ ಆ ಧರ್ಮಸಿಂಹಾಸನದಲ್ಲಿ ಧರ್ಮರಾಯನನ್ನು ತಾನು ಪಟ್ಟಾಭಿಷಿಕ್ತಗೊಳಿಸಿದ್ದಾನೆ. ಹಾಗೂ ಎಲ್ಲಾ ಪ್ರಕ್ರಿಯೆಗಳನ್ನು ಮುಗಿಸಿ ಭಗವಂತ ಮರಳಿ ದ್ವಾರಕೆಗೆ ಹೋಗುವಂತಹ ಸಂದರ್ಭ. ಎಲ್ಲರೂ ತುಂಬಿದ ಕಣ್ಣುಗಳಿಂದ ಭಗವಂತನನ್ನು ಬೀಳ್ಕೊಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆಯೇ ಉತ್ತರೆ ಹಾಗೂ ಕುಂತಿ ಅಳ್ತಾ ಓಡಿ ಬರ್ತಾ ಇದ್ದಾರೆ. ಉತ್ತರೆ ಯಾರು ಅಂದ್ರೆ ಅಭಿಮನ್ಯುವಿನ ಪತ್ನಿ, ಕುಂತಿ ಪಾಂಡವರ ತಾಯಿ. ಈ ಸಂದರ್ಭದಲ್ಲಿ ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಅಭಿಮನ್ಯು ಮೃತನಾಗಿದ್ದಾನೆ. ಉತ್ತರೆ ಅಳ್ತಾ ಬರ್ತಾ ಇದ್ದಾಳೆ. ಕುಂತಿ ಬಂದು ಶ್ರೀಕೃಷ್ಣನಲ್ಲಿ ಹೇಳ್ತಾಳೆ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ದಿವ್ಯವಾದಂತಹ ಒಂದು ಶಕ್ತಿ, ಒಂದು ಬಾಣ ಈ ಉತ್ತರೆಯ ಕಡೆಗೆ ಬಹಳ ವೇಗದಲ್ಲಿ ಧಾವಿಸಿ ಬರ್ತಾ ಇದೆ. ಯಾಕೆ ಅಂದ್ರೆ ಉತ್ತರೆ ಗರ್ಭವತಿಯಾಗಿರುತ್ತೆ. ಅಭಿಮನ್ಯು ಯುದ್ಧದಲ್ಲಿ ಸತ್ರು ಕೂಡ ಉತ್ತರೆ ಆ ಸಂದರ್ಭದಲ್ಲಿ ನಾನು ಗರ್ಭಿಣಿಯಾಗಿದ್ಲು. ಈಗ ಯಾವುದೋ ಒಂದು ತೇಜಸ್ಸು ಅಟ್ಟಿಸಿಕೊಂಡು ಬರ್ತಾ ಇದೆ, ಕಾಪಾಡು ಕೃಷ್ಣ ಅಂತ ಇಬ್ರು ಕೂಡ ಬಂದು ಭಗವಂತನಿಗೆ ಶರಣಾಗ್ತಾರೆ. ಇದು ಏನು, ಯಾವ ಅಸ್ತ್ರ ಬರ್ತಾ ಉಂಟು ಅಂತ ನೋಡಿದ್ರೆ, ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮ ಬಾಣ ಪ್ರಯೋಗವನ್ನು ಮಾಡಿದ್ದಾನೆ. ಅದು ಯಾವುದು ಅಂದ್ರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾನೆ ಈ ಉತ್ತರೆಯ ಗರ್ಭದ ಮೇಲೆ. ಯಾಕೆ ಆತ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ ಅಂದ್ರೆ, ಈ ದುರ್ಯೋಧನ ಕುರುಕ್ಷೇತ್ರ ಯುದ್ಧದ ಅಂತಿಮ ದಿನ ತಾನು ಸಾಯುವಾಗ ಅಶ್ವತ್ಥಾಮನ ಬಳಿಯಲ್ಲಿ ಮಾತು ತೆಗೆದುಕೊಂಡಿದ್ದ, ಇಡೀ ಪೃಥ್ವಿಯಲ್ಲಿ ಪಾಂಡವರ ಒಂದೇ ಒಂದು ಕುಡಿ ಇಲ್ಲದಂತೆ ನೀನು ಮಾಡಬೇಕು, ಅಲ್ಲದೆ ಮುಂದೆ ಹಸ್ತಿನಾವತಿಗೆ ನನ್ನ ವಂಶದ ಮಕ್ಕಳು, ನನ್ನ ಮಕ್ಕಳು ಯಾರಾದ್ರೂ ಅಲ್ಲಿ ರಾಜರಾಗಿ ತಾವು ನಿಯುಕ್ತಗೊಳಿಸಬೇಕು ಅಂತ. ಯಾರು? ದುರ್ಯೋಧನನ ಸಂಪೂರ್ಣ ಮಕ್ಕಳು ನಾಶವಾಗಿ ಹೋಗಿದ್ದಾರೆ, ಅವನ ಕಡೆ ಪಕ್ಷದಲ್ಲಿ ಯಾರೂ ಇಲ್ಲ. ಆದ್ರೂ ಕೂಡ ಅಶ್ವತ್ಥಾಮನಲ್ಲಿ ನನ್ನ ವಂಶಸ್ಥರು ಪಟ್ಟಾಭಿಷಿಕ್ತರಾಗಬೇಕು ಹಸ್ತಿನಾವತಿಗೆ ಅಂತ ಕೇಳ್ಕೊಳ್ತಾನಲ್ಲ. ಏನವನ ಯೋಚನೆ ಅಂದ್ರೆ, ಮುಂದೆ ನೀನು ನನ್ನ ಪತ್ನಿಯಾದಂತಹ ಭಾನುಮತಿಯಲ್ಲಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆದುಕೊಂಡು ಆ ಮಕ್ಕಳನ್ನು ಸಿಂಹಾಸನದಲ್ಲಿ ಇರಿಸಬೇಕು ಅಂತ ಹೇಳುವಂತ ಆಲೋಚನೆ ದುರ್ಯೋಧನನದು. ಸಾಯುವ ಕಾಲದಲ್ಲಿಯೂ ಕೂಡ ದುಷ್ಟ ಬುದ್ಧಿಯೇ. ಅಲ್ಲದೆ ಆವಾಗ ಆ ಸಂದರ್ಭದಲ್ಲಿ ದುರ್ಯೋಧನನಿಗೆ ಈ ಅಶ್ವತ್ಥಾಮ ಮಾತು ಕೊಟ್ಟಿರ್ತಾನೆ, ಇಡೀ ಪೃಥ್ವಿಯನ್ನು ನಾನು ನಿಷ್ಪಾಂಡವ ಪೃಥ್ವಿಯನ್ನಾಗಿ ಮಾಡ್ತೇನೆ ಅಂತ ಅಶ್ವತ್ಥಾಮ ಮಾತು ಕೊಟ್ಟಿದ್ದ. ಪಾಂಡವರ ಪಕ್ಷದಲ್ಲೂ ಯಾರೂ ಇಲ್ಲ, ಪಂಚಪಾಂಡವರು ಮಾತ್ರ ಉಳಿದಿದ್ದಾರೆ. ಉಪ ಪಾಂಡವರನ್ನೂ ಕೂಡ ಈ ಅಶ್ವತ್ಥಾಮನೇ ಹೋಗಿ ಕೊಂದಿದ್ದಾನೆ. ಇನ್ನೀಗ ಒಂದು ಚಿಕ್ಕ ಭ್ರೂಣ ಒಂದು ಅಭಿಮನ್ಯುವಿನದ್ದು ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿದೆ, ಅದನ್ನೂ ಕೊಲ್ಲಬೇಕು ಅಂತ ಈ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ಭಗವಂತ ಹೇಳ್ತಾನೆ ಅಶ್ವತ್ಥಾಮನ ಹತ್ರ, ಅದನ್ನು ಉಪಸಂಹಾರ ಮಾಡು. ಉಪಸಂಹಾರ ಮಾಡ್ಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಸರಿ, ಬಾಯಿಂದಾದ್ರೂ ಒಂದು ಮಾತು ಹೇಳಿಬಿಡು, ಅದನ್ನು ಹಿಂತೆಗೆದುಕೋ ಅಂತ. ಇಲ್ಲ, ಅವನು ಹಿಂತೆಗೆದುಕೊಳ್ಳುವುದೇ ಇಲ್ಲ. ಈ ಪಾಂಡವರ ವಂಶವನ್ನು ನಿರ್ವಂಶ ಮಾಡ್ತೇನೆ ಅಂತ ಮತ್ತೆ ತಾನು ಅಬ್ಬರಿಸ್ತಾನೆ. ಆಗ ಭಗವಂತ ಹೇಳ್ತಾನೆ, ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದವನು ನಾನು. ಅಂದ್ರೆ ಪಾಂಡವರ ರಕ್ಷೆ ಸುರಕ್ಷತೆ ನನ್ನ ಜವಾಬ್ದಾರಿ. ಅವರು ನನಗೆ ಪ್ರಾಣಪ್ರಿಯರು. ಯಾಕೆಂದ್ರೆ ಧರ್ಮಾತ್ಮರು, ಭಗವಂತನಲ್ಲಿ ಶರಣಾದವರು. ಅವರ ಇಡೀ ವಂಶ ನಿರ್ವಂಶವಾಗ್ಲಿಕ್ಕೆ ನಾನು ಬಿಡುವುದಿಲ್ಲ, ನಾನು ಕಾಪಾಡ್ತೇನೆ ಆ ಮಗುವನ್ನು ಅಂತ ಉತ್ತರೆಯ ಗರ್ಭದೊಳಗೆ ಭಗವಂತ ತಾನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಏನು ಬ್ರಹ್ಮಾಸ್ತ್ರ ಬರ್ತಿತ್ತಲ್ಲ ಆ ಗರ್ಭಕ್ಕೆ, ಅದನ್ನು ತಾನು ತಡೆ ಹಿಡಿತಾನೆ. ಚಿಕ್ಕ ತನ್ನ ಹೆಬ್ಬೆರಳಿನ ಗಾತ್ರದ ಲೀಲಾ ಪುರುಷನೊಬ್ಬನನ್ನು ಆ ಗರ್ಭದೊಳಗೆ ಆ ಮಗು ನೋಡ್ತದೆ. ಗದಾಧಾರಿಯಾದಂತಹ ಭಗವಂತ ಆತ ತನ್ನ ಬಳಿಗೆ, ಈ ಮಗುವಿನ ಬಳಿಗೆ ಬರ್ತಾ ಇರುವಂತಹ ಆ ತೇಜಸ್ಸನ್ನು, ಆ ಬ್ರಹ್ಮಾಸ್ತ್ರದ ತೇಜಸ್ಸನ್ನು ತನ್ನ ಗದೆಯಿಂದ ನಾಶ ಮಾಡ್ತಾ ಇದ್ದಾನೆ. ಇದನ್ನು ಆ ಮಗು ನೋಡಿದೆ ಒಳಗೆ. ಯಾಕೆ? ಅದಕ್ಕೆ ಆ ಗರ್ಭದಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗಿದೆ, ಭಗವಂತನನ್ನು ನೋಡಿದೆ ಆ ಮಗು. ಹೀಗೆ ನವಮಾಸಗಳು ಕೂಡ ಆ ಲೀಲಾ ಪುರುಷ ಈ ಗರ್ಭದಲ್ಲಿ ಇರುವಂತಹ ಅಭಿಮನ್ಯುವಿನ ಶಿಶುವನ್ನು ತಾನು ಕಾಪಾಡ್ತಾನೆ. ಸತತ ನವಮಾಸಗಳು ಕೂಡ ಮಗು ಆ ರೂಪವನ್ನು, ಆ ಭಗವಂತನನ್ನು ನೋಡ್ತದೆ. ಇನ್ನೇನು ಪ್ರಸವ ಕಾಲ ಸಮೀಪಿಸಿತು ಅಂತಾಗುವಾಗ ಆ ಒಳಗಿದ್ದಂತಹ ಲೀಲಾ ಪುರುಷ ಅದೃಶ್ಯವಾಗಿ ಬಿಡ್ತಾನೆ. ಹಾಗೂ ಮಗು ಜನನ ಆಗುತ್ತದೆ. ಜನನ ಆದ ತಕ್ಷಣ ಬ್ರಹ್ಮಾಸ್ತ್ರ ಆ ಮಗುವಿನ ಮೇಲೆ ಆಕ್ರಮಣ ಮಾಡಿತು, ಮಗು ಸತ್ತು ಬಿಡುತ್ತದೆ. ಇವಾಗ ಮತ್ತೆ ಶ್ರೀಕೃಷ್ಣನ ಬಳಿಗೆ ಧಾವಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಆ ಮಗುವಿನ ಸಮೀಪಕ್ಕೆ ಬಂದು ಆ ಮಗುವನ್ನು ತಾನು ಸ್ಪರ್ಶಿಸಿ ತಾನು ಹೇಳ್ತಾನೆ,
ನಾನು ಬ್ರಹ್ಮಚಾರಿಯಾಗಿದ್ದರೆ, ಅಲ್ಲದೆ ನಾನು ನನ್ನ ಜೀವನದುದ್ದಕ್ಕೂ ಕೂಡ ಧರ್ಮ ಸ್ಥಾಪನೆಗಾಗಿ ಕೆಲಸ ಮಾಡಿದ್ದಿದ್ರೆ ಪಾಂಡವರ ವಂಶದ ಈ ಕೊನೆಯ ಕುಡಿ, ಈ ಕೊನೆಯ ಭರವಸೆ ಏನುಂಟು ಅದು ಬದುಕಲಿ ಅಂತ ಭಗವಂತ ಹೇಳ್ತಾನೆ. ಹಾಗೂ ಆ ತಕ್ಷಣ ಆ ಮಗು ಮರಳಿ ಜೀವ ಪಡ್ಕೊಳ್ತದೆ. ಇವಾಗ ನಮಗೊಂದು ಪ್ರಶ್ನೆ ಬರಬಹುದು, ಅಲ್ಲ 16,108 ಮಂದಿ ಪತ್ನಿಯರಿದ್ದಂತಹ ಶ್ರೀಕೃಷ್ಣ ಅದು ಹೇಗೆ ಬ್ರಹ್ಮಚಾರಿಯಾದ ಅಂತ. ಆತ ಬ್ರಹ್ಮಚಾರಿ ಹೌದು ಅಂತ ಹೇಳುವಂತದಕ್ಕೆ ಇಲ್ಲಿ ನಮಗೆ ನಿದರ್ಶನ ಸಿಕ್ಕಿತು. ಯಾಕೆಂದ್ರೆ ಆ ಮಗು ಬದುಕಿತು. ಅದು ಹೇಗೆ ಆತ ಬ್ರಹ್ಮಚಾರಿ, ಇದೆಲ್ಲವನ್ನು ನಾವು ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಮಾತಾಡುವಾಗ ಮುಂದಿನ ಸಂಚಿಕೆಗಳಲ್ಲಿ ನೋಡುವ. ಅಂತೂ ಆ ಮಗು ತಾನು ಬದುಕಿತು. ಧರ್ಮರಾಯ, ಉಳಿದ ಪಾಂಡವರೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಆ ಮಗುವಿನ ಜನ್ಮೋತ್ಸವವನ್ನು ತಾವು ಆಚರಣೆ ಮಾಡ್ತಾರೆ. ಅದಕ್ಕೆ ಜಾತಕರ್ಮಾದಿಗಳನ್ನು ಮಾಡಿಸ್ತಾರೆ. ಅದಕ್ಕೆ ಹೆಸರಿಡಬೇಕು. ಆ ಮಗುವಿಗೆ ವಿಷ್ಣುರಾತ ಅಂತ ಹೆಸರಿಡ್ತಾರೆ. ವಿಷ್ಣುರಾತ ಅಂದ್ರೆ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವನು, ವಿಷ್ಣುವಿನಿಂದ ಕೊಡಲ್ಪಟ್ಟವನು ಅಂತ. ಹಾಗೆ ಈತ ವಿಷ್ಣುರಾತ ಆದ. ಅಲ್ಲದೆ ಆ ಮಗು ಸತತವಾಗಿ ಆ ಗರ್ಭದೊಳಗೆ ನೋಡಿತ್ತಲ್ಲ ಆ ಲೀಲಾ ಪುರುಷನನ್ನು, ಅಂಗುಷ್ಟ ಗಾತ್ರದ ಆ ಭಗವಂತನನ್ನು ನೋಡಿತ್ತು. ಆ ಶಕ್ತಿಯಲ್ಲಿ, ಆ ಭಗವಂತನಲ್ಲಿ, ಆ ದಿವ್ಯ ಪ್ರಭೆಯುಳ್ಳಂತ ಆ ಪುರುಷ ಎಲ್ಲಿ ಅಂತ ಈ ಮಗು ಸತತವಾಗಿ ಪರೀಕ್ಷೆ ಮಾಡ್ತಿತ್ತಂತೆ, ಹೊರಗೆ ಬಂದ ಮೇಲೂ ಕೂಡ. ಹಾಗಾಗಿ ಆ ಮಗುವಿಗೆ ಪರೀಕ್ಷಿತ ಅಂತ ಹೆಸರಿಟ್ರು. ಅಲ್ಲದೆ ಆ ಮಗುವಿನ ಕುಂಡಲಿಯನ್ನು ತೋರಿಸ್ತಾರೆ. ನೋಡಿದಂತಹ ಪುರೋಹಿತರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಈ ಮಗು ಚಕ್ರವರ್ತಿ ಆಗ್ತಾನೆ, ಬಹಳ ಚೆನ್ನಾಗಿ ರಾಜ್ಯಭಾರ ಮಾಡ್ತಾನೆ, ಪಾಂಡವರ ಹೆಸರನ್ನು ಉಳಿಸುವಂತಹ ಕೆಲಸ ಮಾಡ್ತಾನೆ. ಆದ್ರೆ ಕೊನೆಗೆ ಸರ್ಪದಿಂದ ಈತ ಹತನಾಗ್ತಾನೆ, ಇವನಿಗೆ ಮೃತ್ಯು ಸರ್ಪದಿಂದ ಬರ್ತದೆ ಅಂತ. ಈ ಮಗುವಿಗೆ ತಾನು ಹಾವಿನಿಂದ ಸಾಯ್ತಾನೆ ಅಂತ ಹೇಳುವಂಥದ್ದು ತಿಳಿದ ನಂತರ ಇದು ಸುತ್ತಲೂ ನೋಡ್ತದೆ, ಸರ್ಪ ಬಂತ ಅಂತ ಸದಾ ಕಾಲ ಪರೀಕ್ಷಿಸ್ತಾ ಇರ್ತದಂತೆ. ಹಾಗಾಗಿ ಈ ಮಗುವಿನ ಹೆಸರು ಪರೀಕ್ಷಿತ ಅಂತ ಆಯ್ತು ಅಂತ ಹೇಳುವಂಥದ್ದನ್ನು ಕೂಡ ಹೇಳ್ತಾರೆ. ಕುರುಕ್ಷೇತ್ರದ ಯುದ್ಧ ಮುಗಿಯಿತು. ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತನ ಜನನವೂ ಆಯಿತು. ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಗೆ ತೆರಳಿದ್ದಾನೆ. 36 ವರ್ಷಗಳ ಕಾಲ ಧರ್ಮರಾಯ ತಾನು ಹಸ್ತಿನಾವತಿಯ ಸಿಂಹಾಸನದಲ್ಲಿ ತಾನು ವಿರಾಜಮಾನನಾಗಿದ್ದಾನೆ. 36 ವರ್ಷ ಕಳೆಯಿತು. ಇವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರವನ್ನು ಸಮಾಪ್ತಿ ಮಾಡ್ತಾನೆ. ಶ್ರೀಕೃಷ್ಣ ನಿರ್ಯಾಣವಾಯಿತು. ಯಾವ ಭೂಮಿಯಲ್ಲಿ ಶ್ರೀಕೃಷ್ಣ ನಿಲ್ವೋ ಅಲ್ಲಿ ಇರ್ಲಿಕ್ಕೆ ಪಾಂಡವರು ಇಚ್ಛೆ ಪಡುವುದಿಲ್ಲ. ಪಾಂಡವರು ಏನ್ ಮಾಡ್ತಾರೆ ಅಂದ್ರೆ, ಅಭಿಮನ್ಯು ಮಗುವಾದಂತಹ ಪರೀಕ್ಷಿತ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾವು ಕೂಡ ಮಹಾಪ್ರಸ್ಥಾನಕ್ಕೆ ತೆರಳುತ್ತಾರೆ. ಪರೀಕ್ಷಿತ ಬಹಳ ಒಳ್ಳೆಯ ರಾಜ, ಚಕ್ರವರ್ತಿ ಆಗ್ತಾನೆ. ಎಲ್ಲಾ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪಾಲಿಸ್ತಾನೆ. ಹೀಗಿದ್ದಂತಹ ಪರೀಕ್ಷಿತ ಒಂದು ಬಾರಿ ತಾನು ತನ್ನ ದೇಶದಲ್ಲೆಲ್ಲ ಸಂಚಾರ ಮಾಡ್ತಾನೆ ಪ್ರಜೆಗಳ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ. ಹೀಗೆ ಆತ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆಯಲ್ಲಿ ಒಂದು ವೃಷಭ, ಒಂದು ಎತ್ತು ಒಂಟಿ ಕಾಲಲ್ಲಿ ನಿಂತುಕೊಂಡಿದೆ. ಅದಕ್ಕೆ ಒಂದೇ ಕಾಲು, ಜೊತೆಯಲ್ಲಿ ಒಂದು ಹಸು ಉಂಟು. ಆ ಹಸು ಬಹಳ ದಯನೀಯ ಸ್ಥಿತಿಯಲ್ಲಿ ಉಂಟು. ಅಲ್ಲದೆ ಅದರ ಪಕ್ಕದಲ್ಲಿ ಒಬ್ಬ ಇದ್ದಾನೆ, ಬಹಳ ದುಷ್ಟನಂತೆ ಕಾಣ್ತಾ ಇದ್ದಾನೆ. ಆ ವ್ಯಕ್ತಿ ಈ ಹಸುವಿಗೆ, ಈ ವೃಷಭಕ್ಕೆ ತಾನು ಹೊಡಿತಾ ಇದ್ದಾನೆ. ಇದನ್ನು ನೋಡ್ತಾನೆ ಪರೀಕ್ಷಿತ. ಏನಿದು, ನನ್ನ ರಾಜ್ಯದಲ್ಲಿ ಇದು ಯಾವ ರೀತಿಯ ದೌರ್ಜನ್ಯ ಅಂತ ತಾನು ಆಲೋಚನೆ ಮಾಡ್ತಾನೆ. ಆ ವೃಷಭ ಮತ್ತು ಆ ಹಸು ಇದೆರಡು ಮಾತಾಡ್ತಾ ಉಂಟು. ವೃಷಭ ಹೇಳುತ್ತದೆ, ನಾನು ಧರ್ಮವು ವೃಷಭ ರೂಪವನ್ನು ಧರಿಸಿ ಬಂದಿತ್ತು. ಕಲಿಕಾಲ ಪ್ರಾರಂಭವಾಗಿದೆ. ಈಗ ಶ್ರೀಕೃಷ್ಣ ನಿರ್ಯಾಣ ಆಗಿದೆ. ಯಾವಾಗ ದುರ್ಯೋಧನ ಸತ್ತನೋ ಆವಾಗ್ಲೇ ಕಲಿ ಪ್ರವೇಶ ಆಗಿತ್ತು. ಆದ್ರೆ ಅಲ್ಲಿವರೆಗೆ ಭಗವಂತ ಶ್ರೀಕೃಷ್ಣನ ಪಾದ ಚಿಹ್ನೆಗಳು ಭೂಮಿಯಲ್ಲಿ ಇದ್ದದ್ರಿಂದಾಗಿ ಇನ್ನೂ ಕಲಿ ತನ್ನ ಪ್ರಭಾವವನ್ನು ಪ್ರಾರಂಭಿಸಿರ್ಲಿಲ್ಲ. ಆದ್ರೆ ಶ್ರೀಕೃಷ್ಣ ನಿರ್ಯಾಣ ಆದ ಮೇಲೆ ಕಲಿ ಬಂದಿದ್ದಾನೆ. ಈಗ ಇಲ್ಲಿ ಧರ್ಮ ಒಂಟಿ ಕಾಲಲ್ಲಿ ನಿಂತಿದೆ ಕಲಿಯುಗದಲ್ಲಿ. ಪಕ್ಕದಲ್ಲಿದ್ದಂತ ಹಸು ಏನಿದೆ ಅದು ಭೂಮಿ ತಾಯಿ. ಭೂಮಿ ತಾಯಿ ಯಾವಾಗ್ಲೂ ಹಸುವಿನ ರೂಪದಲ್ಲಿ ಕಾಣಲಿಕ್ಕೆ ಸಿಗುವಂತದ್ದು ನಮಗೆ. ನಾವು ನಮ್ಮ ಅನೇಕ ಪುರಾಣಗಳಲ್ಲಿ ನೋಡ್ತೇವೆ, ಹಸು ಪ್ರತಿನಿಧಿಸುವುದು ಭೂಮಿ ತಾಯಿಯನ್ನು. ಹೀಗೆ ಈ ವೃಷಭ ಮತ್ತು ಈ ಹಸು ಇದು ಎರಡು ಮಾತಾಡುತ್ತದೆ. ಧರ್ಮರೂಪಿ ವೃಷಭ ಹಾಗೂ ಭೂತಾಯಿಯ ರೂಪದಲ್ಲಿರುವಂತಹ ಹಸು. ಆ ವೃಷಭ ಕೇಳುತ್ತದೆ, ನೀನ್ ಯಾಕೆ ದುಃಖಿಸ್ತಾ ಇದ್ದಿ ಅಂತ ಹಸುವಿನ ಹತ್ರ. ಯಾಕೆ ನಿನ್ನ ಪರಿಸ್ಥಿತಿ ಇಷ್ಟು ದಯನೀಯವಾಗಿದೆ, ನನ್ನ ನೋಡಿ ದುಃಖಿಸ್ತಾ ಇದ್ದೀಯಾ ಅಂತ ಆ ವೃಷಭ ಹೇಳುತ್ತದೆ. ಇದೆಲ್ಲವನ್ನು ಪರೀಕ್ಷಿತ ನೋಡ್ತಾ ಇದ್ದಾನೆ. ಈ ಯುಗಗಳು ಹೀಗೆ ಬಂತಲ್ಲ, ಕೃತಯುಗ ಆಯ್ತು, ತ್ರೇತಾಯುಗ ಆಯ್ತು, ದ್ವಾಪರ ಆಯ್ತು, ಈಗ ಕಲಿಯುಗ. ಆ ಧರ್ಮರೂಪಿ ವೃಷಭ ಹೇಳ್ತದೆ, ಹಿಂದೆ ಸತ್ಯಯುಗದಲ್ಲಿ ನನಗೆ 4 ಪಾದಗಳಿತ್ತು. ತಪಸ್ಸು, ಶೌಚ, ದಯೆ ಹಾಗೂ ಸತ್ಯ ಅಂತ ಹೇಳುವಂಥದ್ದು. ಯುಗಗಳು ಮುಂದೆ ಬಂದ ಹಾಗೆ ತ್ರೇತಾಯುಗದಲ್ಲಿ 1 ಕಾಲು ಹೋಯ್ತು, ದ್ವಾಪರ ಯುಗದಲ್ಲಿ ಮತ್ತೊಂದು ಪಾದ ಹೋಯ್ತು. ಈಗ ಕಲಿಯುಗಕ್ಕೆ ಬಂದಾಗ ಸತ್ಯ ಒಂದೇ ಉಳ್ಕೊಂಡಿದೆ. ಸತ್ಯ ಉಳ್ಕೊಂಡಿದೆ ಕಲಿಯುಗದಲ್ಲಿ ಅಂತ ವೃಷಭ ಹೇಳ್ತದೆ. ಎಷ್ಟು ಉಳ್ಕೊಂಡಿದೋ ಗೊತ್ತಿಲ್ಲ. ಹಾಗೆ ಈಗ ಸತ್ಯ ಒಂದು ಉಳ್ಕೊಂಡಿದೆ, ಹಾಗಾಗಿ ಒಂಟಿ ಕಾಲಲ್ಲಿದ್ದೇನೆ ಅಂತ ಹೇಳ್ತದೆ. ಆ ಹತ್ತಿರದಲ್ಲೇ ಇದ್ದಂತಹ ದುಷ್ಟ ಪುರುಷ ಯಾರು ಅಂದ್ರೆ ಅವನು ಕಲಿಪುರುಷ. ಕಲಿಪುರುಷ ಇವು ಎರಡಕ್ಕೂ ಕೂಡ ಕುಡಿತಾ ಇದ್ದ. ಇದನ್ನು ನೋಡಿದಂತಹ ಪರೀಕ್ಷಿತ ರಾಜ ತನ್ನ ಖಡ್ಗವನ್ನು ಎತ್ತಿ ಆ ಕಲಿಯನ್ನು ನಿಗ್ರಹಿಸಲಿಕ್ಕೆ ಅಂತ ಹೋಗ್ತಾನೆ. ನೋಡ್ತದೆ ಕಲಿಪುರುಷ ತಾನು ಪರೀಕ್ಷಿತ ರಾಜನಿಗೆ ಶರಣಾಗುತ್ತಾನೆ. ಪರೀಕ್ಷಿತ ರಾಜ ಕಲಿಯನ್ನು ನಿಗ್ರಹಿಸಿದವನು. ಆ ಕಲಿ ಹತ್ರ ಪರೀಕ್ಷಿತ ಹೇಳ್ತಾನೆ, ನೀನು ಹೀಗೆ ಇದ್ದಲ್ಲೆಲ್ಲ ಹೋಗಿ ಎಲ್ಲರಿಗೆ ತೊಂದರೆ ಕೊಡ್ಲಿಕ್ಕಿಲ್ಲ.
ನೀನು ಇರಬೇಕಾದಂತಹ 4 ಜಾಗಗಳನ್ನು ನಾನು ನಿಗದಿಪಡಿಸ್ತೇನೆ. ಅಲ್ಲಿ ಮಾತ್ರ ನೀನು ನಿನ್ನ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಎಲ್ಲರಿಗೆ ತೊಂದರೆ ಕೊಡ್ಲಿಕ್ಕಿಲ್ಲ, ಅಲ್ಲಿ ಮಾತ್ರ ಆಕ್ರಮಿಸು ಅಂತ. ಆ 4 ಜಾಗಗಳು ಯಾವುದು? ಪರೀಕ್ಷಿತ ರಾಜ ಕಲಿಗೆ ಕೊಟ್ಟದ್ದು ಅಂದ್ರೆ ಎಲ್ಲಿ ಜೂಜಾಟ ಅಂತ ಹೇಳುವಂಥದ್ದು ನಡೆಯುತ್ತದೋ, ಎಲ್ಲಿ ಮದ್ಯಪಾನ ನಡೆಯುತ್ತದೋ, ಎಲ್ಲಿ ಅಧರ್ಮದ ಸ್ತ್ರೀ ಸಂಘ ಉಂಟೋ, ಅಲ್ಲದೆ ಎಲ್ಲಿ ಹಿಂಸೆ ಉಂಟೋ, ಈ 4 ಜಾಗಗಳನ್ನು ಪರೀಕ್ಷಿತ ರಾಜ ಕಲಿಗೆ ಕೊಟ್ಟ. ಕಲಿ ಹೇಳ್ತಾನೆ, ಈ 4 ಜಾಗ ನನಗೆ ಸಾಕಾಗುವುದಿಲ್ಲ, ಇನ್ನೂ ಒಂದು ಹೆಚ್ಚಿಗೆ ಕೊಡು. ಆವಾಗ ಪರೀಕ್ಷಿತ ರಾಜ, ಹಾಗಾದ್ರೆ ನೀನು ಚಿನ್ನದಲ್ಲಿ ಹೋಗಿ ಕೂತ್ಕೋ ಅಂತ ಹೇಳ್ತಾನೆ. 5ನೇಯದ್ದಾಗಿ ಕೊಟ್ಟದ್ದು ಚಿನ್ನವನ್ನು. ಹೀಗೆ ಈ 5 ಕಡೆಯಲ್ಲಿ ಕಲಿ ಇವತ್ತಿಗೂ ಕೂಡ ಇದ್ದಾನೆ ಅಂತ ಹೇಳುವಂಥದ್ದು. ಎಲ್ಲೆಲ್ಲ ಅಂದ್ರೆ ಎಲ್ಲಿ ಮದ್ಯಪಾನ ನಡೀತದೋ, ಎಲ್ಲಿ ಜೂಜಾಟ ನಡೀತದೋ, ಎಲ್ಲಿ ಹಿಂಸೆ ನಡೀತದೋ, ಅದೇ ರೀತಿಯಾಗಿ ಎಲ್ಲಿ ಅಧರ್ಮದ ಸ್ತ್ರೀ ಸಂಘ, ಹಾಗೂ ಎಲ್ಲಿ ಚಿನ್ನ, ನಮ್ಮಲ್ಲಿ ಯಾವ ಯಾವ ಮಟ್ಟಿನಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕಲಿ ಪ್ರವೇಶ ಉಂಟು ಅಂತ ಹೇಳುವಂಥದ್ದನ್ನು ನಮ್ಮನ್ನು ನಾವೇ ಪರೀಕ್ಷಿಸಿ ನೋಡಿಕೊಳ್ಳಬೇಕು. ಈ 5 ಕಡೆಯಲ್ಲಿ ಕಲಿ ಇದ್ದಾನೆ. ಹೀಗೆ ಕಲಿಯನ್ನು ನಿಗ್ರಹಿಸ್ತಾನೆ ನಮ್ಮ ಪರೀಕ್ಷಿತ ಮಹಾರಾಜ. ಇಂತಹ ಪರೀಕ್ಷಿತ ರಾಜ ಒಂದು ಬಾರಿ ಕಾಡಿಗೆ ಬೇಟೆಗೆ ಅಂತ ಹೋಗ್ತಾನೆ. ಬೇಟೆಗೆ ಅಂತ ಹೋದಂತಹ ರಾಜನಿಗೆ ಕಾಡಲ್ಲೆಲ್ಲ ಸುತ್ತಾಡಿ ಸುತ್ತಾಡಿ ವಿಪರೀತವಾದಂತಹ ಹಸಿವು, ಬಾಯಾರಿಕೆ ಎಲ್ಲವೂ ಆಗ್ತದೆ. ಎಲ್ಲಿಯಾದ್ರೂ ನೀರು ಸಿಗ್ತದಾ ಅಂತ ಹುಡುಕ್ತಾ 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 ಪರೀಕ್ಷಿತ ರಾಜ ಒಂದು ಆಶ್ರಮಕ್ಕೆ ಬರ್ತಾನೆ. ಶಮೀಕ ಮಹರ್ಷಿಗಳ ಆಶ್ರಮ. ಅಲ್ಲಿ ಶಮೀಕ ಮಹರ್ಷಿಗಳಾದ್ರೂ ತಾವು ದೀರ್ಘವಾದ ತಪಸ್ಸಲ್ಲಿದ್ದಾರೆ, ಮೌನದಲ್ಲಿದ್ದಾರೆ. ಈತ ಹೋಗಿ ಮಾತಾಡಿಸಿದ್ರೆ ಅವರು ಮಾತಾಡುವುದಿಲ್ಲ, ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ. ದೀರ್ಘವಾದಂತಹ ಮೌನಗಳಲ್ಲಿ 7 ವಿಧದ ಮೌನಗಳನ್ನು ಹೇಳ್ತಾರೆ. ಕಾಷ್ಠ ಮೌನ ಮುಂತಾದಂಥದ್ದು, ಕಟ್ಟಿಗೆಯಂತಹ ಮೌನ. ಆ ರೀತಿ ಕಟ್ಟಿಗೆ ಹೇಗಿರ್ತದೋ ಆ ರೀತಿಯಾಗಿ ತಾವು ದೃಢವಾಗಿ ತಪಸ್ಸನ್ನಾಚರಿಸ್ತಾರೆ. ಇವನು ಬಂದದ್ದೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಪರೀಕ್ಷಿತ ಹಸಿವು ಬಾಯಾರಿಕೆಯಿಂದ ಬಳಲಿದವನಿಗೆ ಆ ಜೀವಮಾನದಲ್ಲಿಯೇ ಒಂದು ತಪ್ಪಾಗಿ ಬಿಡುತ್ತದೆ ಅವನ ಕೈಯಿಂದ. ಹೀಗೆ ಹಸಿವು ಬಾಯಾರಿಕೆಯಿಂದ ಬಳಲಿದಂತಹ ಪರೀಕ್ಷಿತನಿಂದ ಅಚಾತುರ್ಯವನ್ನು ನಡೆದು ಬಿಡುತ್ತದೆ. ಏನು ಅಂದ್ರೆ, ಇವರು ನಾನು ಬಂದದ್ದು ಗಮನಿಸಿಲ್ಲ, ನನಗೆ ಒಂದು ನೀರನ್ನೂ ಕೊಡ್ಲಿಲ್ಲ ಅಂತ ಆ ಪರೀಕ್ಷಿತ ರಾಜನಿಗೆ ಒಂದು ಸಿಟ್ಟು ಬಂದು ಬಿಡ್ತದೆ. ಈ ಸಿಟ್ಟಿನಿಂದ ಏನು ಮಾಡ್ತಾನೆ ಅಂದ್ರೆ, ಅಲ್ಲಿಯೇ ಒಂದು ಸತ್ತ ಹಾವಿರುತ್ತದೆ. ಆ ಹಾವನ್ನು ತೆಗೆದು ಈ ಶಮೀಕರ ಕುತ್ತಿಗೆಗೆ ಹಾಕಿ ಬಿಡ್ತಾನೆ. ತನ್ಗೆ ಕೋಪ ಬಂದಿದೆ ಅಂತ ಹೇಳುವಂತದ್ದನ್ನು ಈ ರೀತಿಯಾಗಿ ಪ್ರದರ್ಶಿಸಿದ, ಮತ್ತಲ್ಲಿಂದ ಹೋದ. ಇವರು ಧ್ಯಾನದಲ್ಲಿಯೇ ಇದ್ದಾರೆ ಶಮೀಕರು. ಅಲ್ಲೇ ಪಕ್ಕದಲ್ಲಿದ್ದಂತಹ ಅವರ ಮಗ ಶೃಂಗಿ ಅಂತ ಇದ್ದ. ಆ ಶೃಂಗಿ ಬರ್ತಾನೆ. ಬಂದು ನೋಡಿದ್ರೆ ತಂದೆಯ ಕೊರಳಲ್ಲಿ ಸತ್ತಂತಹ ಹಾವುಂಟು. ಕೋಪ ಬರ್ತದೆ ಅವನಿಗೆ. ನದಿಗೆ ಹೋದ, ಸ್ನಾನ ಮಾಡಿದ, ಆಚಮನವನ್ನು ಮಾಡಿದ, ಕೈಯಲ್ಲಿ ಜಲವನ್ನು ಹಿಡಿದುಕೊಂಡು ಶಾಪ ಕೊಟ್ಟು ಬಿಟ್ಟ. ಯಾರು ನನ್ನ ತಂದೆಯ ಕುತ್ತಿಗೆಗೆ ಈ ಸತ್ತ ಹಾವನ್ನು ಹಾಕಿದ್ದಾರೋ ಅವರು ಇನ್ನು 7 ದಿನಗಳೊಳಗಾಗಿ ತಕ್ಷಕನಿಂದ ಕಚ್ಚಿಸಿಕೊಂಡು ಸತ್ತು ಹೋಗ್ಲಿ ಅಂತ ಶಾಪ ಕೊಟ್ಟು ಬಿಟ್ಟ. ಶಾಪ ಕೊಟ್ಟು ಮರಳಿ ಆಶ್ರಮಕ್ಕೆ ಬಂದ. ಶಮೀಕರು ಇಷ್ಟೊತ್ತಿಗೆ ತಪಸ್ಸಿನಿಂದ ಎಚ್ಚೆತ್ತಿದ್ದಾರೆ. ಶೃಂಗಿ ಬಂದು ಏನಾಯಿತು ಅಂತ ಹೇಳುವಂತದ್ದನ್ನೆಲ್ಲ ಹೇಳಿದ. ಆವಾಗ ಶಮೀಕರು ಶೃಂಗಿಗೆ ಬೈದು ಬಿಡ್ತಾರೆ. ಎಂತ ಕೆಲಸ ಮಾಡಿದಿ ನೀನು? ಪರೀಕ್ಷಿತ ಎಂಥ ರಾಜ, ಅವನಿಗೆ ಯಾಕೆ ಈ ರೀತಿಯಾಗಿ ಶಾಪ ಕೊಟ್ಟು ಬಿಟ್ಟಿ? ಹೌದು, ಅವನು ನನ್ನ ಮೇಲೆ ಹಾಕಿದ್ದು ಸತ್ತ ಹಾವನ್ನು, ಏನು ಜೀವಂತ ಇದ್ದ ಹಾವನ್ನು ಹಾಕಿದ್ದಾನ? ಏನೋ ಒಂದು ಅಚಾತುರ್ಯ ನಡೆದಿದೆ, ಅದಕ್ಕೆ ಯಾಕೆ ಇಂಥ ಘೋರ ತಪ್ಪನ್ನು ನೀನು ಮಾಡಿದಿ ಅಂತ. ಶಬ್ಬಾಷ್ ಮಗನೇ ಅಂತ ಹೇಳಿಲ್ಲ ಶಮೀಕರು. ನಾವಾಗಿದ್ರೆ ಹಾಗೆ ಹೇಳ್ತಿದ್ರ ಏನ? ಹೌದು, ನನಗೆ ಅವಮಾನ ಮಾಡಿದ್ದಾನೆ, ನೀನು ಸರಿಯಾಗಿ ಬುದ್ಧಿ ಕಲಿಸಿದ್ದಿ, ಇನ್ನೂ ಸ್ವಲ್ಪ ಹೆಚ್ಚು ತೀಕ್ಷ್ಣವಾದ ಶಾಪ ಕೊಡಬೇಕಿತ್ತು ಅಂತ ನಾವಾದ್ರೆ ಹೇಳ್ತಿದ್ದೆವು. ಆದ್ರೆ ಶಮೀಕರು ಹಾಗೆ ಹೇಳಲಿಲ್ಲ. ಅವರಲ್ಲಿದ್ದ ಧರ್ಮ ಪ್ರಜ್ಞೆ ಎಷ್ಟು ಜಾಗೃತವಾಗಿತ್ತು ಅಂತ ಹೇಳುವಂಥದ್ದನ್ನು ನೋಡಿ. ಮಕ್ಕಳು ಏನೇ ಒಂದು ಮಾಡಿದಾಗ ಕೂಡ ಅದರ ಹಿಂದೆ ವಿವೇಚನಾತ್ಮಕವಾಗಿ ಆಲೋಚನೆಯನ್ನು ಮಾಡಬೇಕು. ಆ ಹುಡುಗನಿಗೆ ಶೃಂಗಿಗೆ ಸರಿ ಬೈತಾರೆ, ಎಂತ ಕೆಲಸ ಮಾಡಿದೀನಿ, ರಾಜ್ಯಭಾರ ಮಾಡೋದು ಯಾರು, ನೀನು ಮಾಡ್ತೀಯಾ ಅಂತ. ಆಮೇಲೆ ಆ ಪರೀಕ್ಷಿತ ರಾಜನಿಗೆ ಹೇಳಿ ಕಳುಹಿಸಲಾಗ್ತದೆ ಈ ರೀತಿಯಾಗಿ ಶಾಪ ಅಂತ. ಪರೀಕ್ಷಿತ ರಾಜ ಆವಾಗ್ಲೇ ತಾನು ನೊಂದುಕೊಂಡಿದ್ದಾನೆ, ಪಶ್ಚಾತ್ತಾಪ ಆಗಿದೆ ಅವನಿಗೆ, ಎಂಥ ಕೆಲಸ ಮಾಡಿದ್ದೇನೆ ಅಂತ. ಇನ್ನೀಗ 7 ದಿನಗಳೊಳಗೆ ತಕ್ಷಕನಿಂದ ಕಚ್ಚಿ, ಆ ಹಾವು ಕಚ್ಚಿ ನಿನಗೆ ಸಾವು ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಪರೀಕ್ಷಿತ ರಾಜ ಸಮಸ್ತ ತನ್ನ ಆ ರಾಜ್ಯವನ್ನು ತನ್ನ ಮಗನಾದಂತಹ ಜನಮೇಜಯನಿಗೆ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಬಿಟ್ಟು ಕೊಡ್ತಾನೆ. ತಾನು ಉಳಿದಂತಹ 7 ದಿನಗಳಲ್ಲಿ ಭಗವಂತನ ಬಗ್ಗೆ ತಿಳಿದುಕೊಳ್ತೇನೆ. ಆ ಶ್ರೀಕೃಷ್ಣನ ದಯೆಯಿಂದ, ಅವನ ಕೃಪೆಯಿಂದ ಇವತ್ತು ನಾನು ಭೂಮಿಯಲ್ಲಿದ್ದೇನೆ. ಅವನ ಬಗ್ಗೆ ತಿಳಿದುಕೊಂಡು ಅವನನ್ನು ನಾನು ಸೇರ್ಬೇಕು ಅಂತ ಹೇಳುವಂತಹ ನಿರ್ಧಾರವನ್ನು ಮಾಡ್ತಾನೆ. ಅರಮನೆಯನ್ನು, ತನ್ನ ಭೋಗವನ್ನು ಎಲ್ಲವನ್ನೂ ಕೂಡ ಬಿಟ್ಟು ತಾನು ಗಂಗಾ ನದಿ ತೀರಕ್ಕೆ ಬರ್ತಾನೆ. ಅಲ್ಲಿ ಬಂದು ಚಿಕ್ಕ ಕುಟೀರವನ್ನು ನಿರ್ಮಾಣ ಮಾಡಿ ಅಲ್ಲಿ ತಾನು ಕುತ್ಕೊಂಡು ಧ್ಯಾನಸ್ಥನಾಗ್ತಾನೆ. ಹೀಗೆ ಬಂದಂತಹ ಪರೀಕ್ಷಿತ ರಾಜನ ಬಳಿಗೆ ಶುಕಾಚಾರ್ಯರು ಬರ್ತಾರೆ. ಹುಡುಕಿದರೂ ಸಿಗದಂತಹ ಶುಕಾಚಾರ್ಯರನ್ನು ಅಷ್ಟು ಸುಲಭದಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗುವುದಿಲ್ಲ. ಸ್ವತಃ ವೇದವ್ಯಾಸರಿಗೆ ಆಗುವುದಿಲ್ಲ. ವೇದವ್ಯಾಸರ ಮಗ ಶುಕ್ರಾಚಾರ್ಯರು, ಎಲ್ಲಿಯೂ ಸಿಗದೇ ಇದ್ದಂತಹ ಶುಕ್ರಾಚಾರ್ಯರು ಪರೀಕ್ಷಿತ ರಾಜನ ಬಳಿಗೆ ತಾವಾಗೇ ಹುಡುಕಿಕೊಂಡು ಬರ್ತಾರೆ. ಬಂದು ಅವರು ಏನು ಭಾಗವತವನ್ನು ವೇದವ್ಯಾಸರಿಂದ ಶ್ರವಣ ಮಾಡಿದ್ರು ಆ ಸಂಪೂರ್ಣ ಶ್ರೀಮದ್ ಭಾಗವತವನ್ನು ಪರೀಕ್ಷಿತ ರಾಜನಿಗೆ 7 ದಿನಗಳ ಕಾಲ ತಾವು ಉಪದೇಶವನ್ನು ಮಾಡ್ತಾರೆ. ಪರೀಕ್ಷಿತ ರಾಜ ಈ 7 ದಿನ ತಾನು ಉಪವಾಸ ಇದ್ದು
ಸಂಪೂರ್ಣ ಮನಸ್ಸನ್ನು, ಶರೀರವನ್ನು, ಇಂದ್ರಿಯಗಳನ್ನು ಎಲ್ಲವನ್ನೂ ನಿಗ್ರಹಿಸಿಕೊಂಡು ತಾನು ಆ ಭಾಗವತ ಶ್ರವಣವನ್ನು ಮಾಡ್ತಾನೆ. ಅದರ ಪುಣ್ಯದಿಂದ 7 ದಿನಗಳ ನಂತರ ತಾನು ಭಗವಂತನ ಧಾಮವನ್ನು ಹೋಗಿ ಸೇರ್ತಾನೆ. ತಕ್ಷಕ ಬಂದ, ಇವನಿಗೆ ಬಂದಂತಹ ಯಾವುದೋ ಹಣ್ಣಿನ ಒಳಗೆ ಕ್ರಿಮಿಯ ರೂಪದಲ್ಲಿ ತಕ್ಷಕ ಬಂದವನು ಆ ಪರೀಕ್ಷಿತ ರಾಜನಿಗೆ ಕಚ್ಚಿದ. ಆದ್ರೆ ಆ ಹೊತ್ತಿಗಾಗ್ಲೇ ಪರೀಕ್ಷಿತ ರಾಜ ಯೋಗಾಗ್ನಿ ಮೂಲಕ ತನ್ನ ಶರೀರವನ್ನು ತಾನು ನಷ್ಟ ಮಾಡಿಕೊಂಡು ತಾನು ಭಗವದ್ಧಾಮವನ್ನು ಸೇರಿಕೊಳ್ತಾನೆ. ಇದು ಪರೀಕ್ಷಿತ ರಾಜನ ಕಥೆ. ನಮ್ಮ ಈ ಎಲ್ಲಾ ಪುರಾಣಗಳು ಕೂಡ ಕೇವಲ ನಮಗೆ ಕಥೆಯಾಗಿ ಮಾತ್ರ ನಮ್ಮ ಮುಂದೆ ತೆರೆದುಕೊಳ್ಳುವುದಲ್ಲ, ಅದರ ಹಿಂದೆ ಎಂತಹ ಅಗಾಧವಾದಂತಹ ಸಂದೇಶ ಉಂಟು. ಆ ಶಮೀಕ ಮಹರ್ಷಿಗಳು ಹಾಗೂ ಆ ಶೃಂಗಿ ಅವರಿಬ್ಬರ ಮಧ್ಯದ ಸಂಭಾಷಣೆಯನ್ನು ನಾವು ನೋಡಬೇಕು. ಆ ಮಗನಿಗೆ ಜರೀತಾ ಅವರು ಹೇಳಿದಂತಹ ನೀತಿಯನ್ನು ನಾವು ಗಮನಿಸಬೇಕು. ಮಕ್ಕಳೇನೋ ಮಾಡಿದ್ರು ಅಂತಾಗುವಾಗ ಅವರು ಮಾಡಿದ್ದನ್ನೇ ಸರಿ, ನಮ್ಮ ಪರವಾಗಿ ಮಕ್ಕಳು ಮಾತಾಡಿದ್ರು, ಮಕ್ಕಳು ಮಾಡಿದ್ದು ಸರಿ ಅಂತ ನಾವು ಭಾವಿಸುವುದಲ್ಲ. ಇಂದ್ರ ಹಿಂದೆ ಧರ್ಮಪ್ರಜ್ಞೆ ನಮ್ಮದು ಯಾವತ್ತೂ ಜಾಗೃತವಾಗಿರಬೇಕು. ಮಕ್ಕಳಿಗೆ ವಿವೇಚನೆಯನ್ನು ಹೇಳಬೇಕು, ಮಕ್ಕಳಿಗೆ ತಿಳಿ ಹೇಳಬೇಕು. ಇದೆಲ್ಲ ಈ ಶಮೀಕ ಶೃಂಗಿಯ ಪ್ರಸಂಗದಿಂದ ನಾವು ತಿಳಿದುಕೊಳ್ಬಹುದು. ಇದು ಪರೀಕ್ಷಿತ ರಾಜ. ಈ ಕಥೆಯನ್ನು ಕೇಳಿದಂತಹ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹಿಸಲಿ. ಶುಭವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.